ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಅಂಗನವಾಡಿಯ ಸಹಾಯಕರು ಎಂಬ ಹಲವಾರು ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಯನ್ನು ಮತ್ತು ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು, ಅದೇ ರೀತಿ ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತಾರೆ, ಯಾವ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು, ಡಾಕ್ಯುಮೆಂಟ್ ಯಾವ್ಯಾವ ಬೇಕು, ಅದೇ ರೀತಿ ಅರ್ಜಿ ಶುಲ್ಕ ಎಷ್ಟು ಮತ್ತು ಕೊನೆಯ ದಿನಾಂಕ ಎಷ್ಟು, ಈ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲೇ ಬಾರಿಗೆ ನೀವು ನಮ್ಮ ಚಾನಲನ್ನು ವೀಕ್ಷಿಸಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ಸ್ಪರ್ಧಾರ್ಥಿಗಳೇ, ಮೊದಲನೇದಾಗಿ ಅಂಗನವಾಡಿಯ ಕಾರ್ಯಕರ್ತರನ್ನು 115 ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದೇ ರೀತಿ ಅಂಗನವಾಡಿಯ ಸಹಾಯಕರಂತ 376 ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಮೊದಲನೇದಾಗಿ ಕ್ವಾಲಿಫಿಕೇಷನ್ ಅಂದರೆ ಅಂಗನವಾಡಿಯ ಕಾರ್ಯಕರ್ತೆಯವರಿಗೆ ಕನಿಷ್ಠ PUC ತಿರುಗಡೆ ಹೊಂದಿರಬೇಕು. SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಅಂದರೆ ನೀವು ಕನ್ನಡ ಮೀಡಿಯಮ್ದಲ್ಲಿ ಓದಿದರೆ ಕನ್ನಡವು ಪ್ರಥಮ ಭಾಷೆಯಾಗಿರುತ್ತದೆ. ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದರೆ ಕನ್ನಡವು ದ್ವಿತೀಯ ಭಾಷೆಯಾಗಿರುತ್ತದೆ. ಈ ರೀತಿ ಅಂಗನವಾಡಿಯ ಕಾರ್ಯಕರ್ತೆಯವರಿಗೆ PUC ಪಾಸ್ ಆಗಿರಬೇಕು. ಅದೇ ರೀತಿ ಅಂಗನವಾಡಿಯ ಸಹಾಯಕಿಯವರಿಗೆ SSLC ಪಾಸ್ ಆದರೆ ಸಾಕು. ಮತ್ತು ಇಲ್ಲಿ ಅಭ್ಯರ್ಥಿಗಳ ಕನಿಷ್ಠ ವರ್ಷ ಎಷ್ಟಾಗಿರ್ಬೇಕಂದ್ರೆ 19 ವರ್ಷ ಇರಬೇಕು, ಗರಿಷ್ಠ 35 ವರ್ಷ ಮೀರಿರಬಾರದು. ಅದೇ ರೀತಿ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೂಡ ನೀಡುತ್ತಾರೆ. ಇಲ್ಲಿ ಆಯ್ಕೆ ವಿಧಾನ ನೋಡೋದಾದರೆ ಮೊದಲನೇದಾಗಿ ಅಭ್ಯರ್ಥಿಗಳನ್ನು ವಿದ್ಯಾರ್ಥಿ ಪಡೆದ ಅಂಕ ಅಂದರೆ ಯಾವ ರೀತಿ ನೀವು SSLC ಇದ್ದರೆ ಅಂಗನವಾಡಿಯ ಸಹಾಯಕಿಯವರಿಗೆ, PUCಯನ್ನು ಪಾಸಾಗಿದ್ದರೆ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ, ಈ ರೀತಿಯಾಗಿ ನೀವು ಯಾವ ಕ್ವಾಲಿಫಿಕೇಷನ್ ಹಾಕಿರ್ತೀರಿ ಅದರ ಮೆರಿಟ್ ಮುಖಾಂತರ ಮತ್ತು ಅಲ್ಲಿ ಹಲವಾರು ಬೋನಸ್ ಅಂಕಗಳನ್ನು ನೀಡ್ತಾರೆ. ಅದರ ಪ್ರಕಾರ ನೀವು ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅದರ ಪ್ರಕಾರ 1:5 ಅಥವಾ 1:3 ಬಿಟ್ಟು ನಿಮಗೆ ಹುದ್ದೆಗಳಿಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ಇಲ್ಲಿ ನೀವು ಕರ್ತವ್ಯ ಸ್ಥಳ ಎಲ್ಲಿ ನೀವು ಉದ್ಯೋಗ ಮಾಡಬೇಕಂದ್ರೆ ಮೊದಲನೇದಾಗಿ ಇದು ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಬೇಕಾಯ್ತಿ. ಅಲ್ಲಿ ಎಲ್ಲೇನೆಂದರೆ ಅಂಕೋಲ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ದಾಂಡೇಲಿ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಕಾರವಾರ, ಕುಮಟಾ, ಮುಂಡಗೋಡ, ಸಿದ್ದಾಪುರ, ಶಿರಸಿ, ಜೊಯ್ಡಾ, ಯಲ್ಲಾಪುರ, ಹಳಿಯಾಳ ಈ ವ್ಯಾಪ್ತಿಯಲ್ಲಿ ನೀವು ಆಯ್ಕೆಯಾದರೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಯಾವ್ಯಾವ ಡಾಕ್ಯುಮೆಂಟ್ ಬೇಕಂದರೆ ಮೊದಲನೇದಾಗಿ ಜನನ ಪ್ರಮಾಣ ಪತ್ರ ಅದಿರಲಿಕ್ಕಂದ್ರೆ SSLC ಅಂಕಪಟ್ಟ ಇದ್ದರೆ ಸಾಕು. ಅದೇ ರೀತಿ ನಿಗದಿತ ವಿದ್ಯಾರ್ಹತೆ PUC ಮತ್ತು 10th. ಅದೇ ರೀತಿ ತಹಶೀಲ್ದಾರರು ಅಥವಾ ಉಪ ತಹಶೀಲ್ದಾರರಿಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ, ನೀವು ಇತ್ತೀಚೆಗೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ತೆಗೆಸ್ಬೇಕ್ರಿ. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಅದೇ ರೀತಿ ವಿಧವಾ ವೇತನ ದೃಢೀಕರಣ ಪತ್ರವು ಪರಿಗಣಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಅಂಗವಿಕಲ ಇದ್ದರೆ ಅಂಗವಿಕಲ ಪ್ರಮಾಣ ಪತ್ರ ಕೂಡ ಇರಬೇಕು. ಈ ರೀತಿಯಾಗಿ ನೀವು ಡಾಕ್ಯುಮೆಂಟನ್ನು ಇರಬೇಕ್ರಿ. ಮೊದಲನೇದಾಗಿ ನೀವು ಈ ಲಿಂಕನ್ನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿರಿ. ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಕೈತಿ. ನೀವು ಇಲ್ಲಿಂದ ಫಿಲಪ್ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ನಿಮಗೆ ಈ ವಿಡಿಯೋ ಬೇಕಾದರೆ ಕನಿಷ್ಠ 10 ಮಂದಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿದರೆ ನಾ ಖಂಡಿತವಾಗಲೂ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ. ಅದೇ ರೀತಿ ನಿಗದಿತ ಅರ್ಜಿ ಶುಲ್ಕದ ವಿವರ ಇಲ್ಲಿ ನೋಡಿ ಸ್ನೇಹಿತರೆ. ಒಂದು ಖುಷಿ ವಿಚಾರ ಏನೆಂದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕವೂ ಇರುವುದಿಲ್ಲ. ಹಾಗಾಗಿ ನೀವು ಅರ್ಜಿ ಸಲ್ಲಿಸಿ ಖಂಡಿತವಾಗಲೂ ನಿಮ್ಮದು 70 ಅಬೋ 60 ಅಬೋ ಆದರೂ ಅಪ್ಲಿಕೇಶನ್ ಹಾಕಿರಿ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರಿ. ಅದೊಂದು ಪ್ರಿಂಟೌಟ್ ಕಾಪಿಯನ್ನು ತೆಗೆದಿಟ್ಕೊಳ್ರಿ. ಇದಾದ ನಂತರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಅಂದರೆ ಕೊನೆಯ ದಿನಾಂಕ ಯಾವಾಗ ಅಂದರೆ ಏಪ್ರಿಲ್ 4, 2025. ಅರ್ಜಿ ಯಾವಾಗ ಪ್ರಾರಂಭ ಆಗಿದೆ ಅಂದರೆ ಮಾರ್ಚ್ 10ರಂದು ಈಗಾಗಲೇ ಸ್ಟಾರ್ಟ್ ಆಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಕಮೆಂಟ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.